ದೇಗ ದೇವೇಗೌಡರಂಥ ಹಿರಿಯರು ಇವತ್ತು ಮಾಧ್ಯಮದ ಮುಖಾಂತರ ಪ್ರಜ್ವಲ್ ರೇವಣ್ಣ ಅವರಿಗೆ ಯಾರು ಅಪರಾಧಿ ಸ್ಥಾನದಲ್ಲಿ ನಿಂತಿದ್ದಾರೆ ಅವ್ರಿಗೆ ದೇವೇಗೌಡರು ವಿನಂತಿ ಮಾಡಿದ್ದಾರೆ, ಆಗ್ರಹನೂ ಮಾಡಿದ್ದಾರೆ. ಅದರಿಂದ ನಾವು ಕೂಡ ಈ ಪೆನ್ ಡ್ರೈವ್ ಪ್ರಕರಣದಲ್ಲಿ ಇಬ್ಬರು ಆರೋಪಿಗಳು, ಒಬ್ಬರು ಪ್ರಜ್ವಲ್ ರೇವಣ್ಣ, ಇನ್ನೊಬ್ಬರು ಪೆನ್ ಡ್ರೈವ್ನ ಹಂಚಿದವರು. ಇವರಿಬ್ಬರು ಪ್ರಮುಖ ಆಪಾದಿಗಳು. ಇಬ್ಬರಿಗೂ ಸಮಾನವಾದಂಥ ಸೆಕ್ಷನ್ಸು ಅಪ್ಲೈ ಆಗ್ತದೆ ಕಾನೂನು ಪ್ರಕಾರ. ಅದರಿಂದ ಇವರಿಬ್ಬರನ್ನು ಎಲ್ಲಿದ್ದರೂ ಹುಡುಕಿ ಹಿಡಿಬೇಕಾಗಿದ್ದು ಪೊಲೀಸರ ಕರ್ತವ್ಯ. ಈ ಪ್ರಜ್ವಲ್ ರೇವಣ್ಣನ ಓಡೋಗಿ ಬಿಟ್ಬಿಟ್ಟು ಮೋದಿಗೆ ಟೀಕೆ ಮಾಡೋ ಅಂಥದ್ದಕ್ಕೆ ಅಸ್ತ್ರವನ್ನು ಮಾಡ್ಕೊಂಡಿದ್ದಾರೆ. ಅವ್ರು ಇಲ್ಲೇ ಚುನಾವಣಾ ಪ್ರಚಾರದಲ್ಲಿ ಇದ್ದರೂ ಕೂಡ ಅವ್ರನ್ನ ನೀವು ಮುಟ್ಟಕ್ಕಾಗಿಲ್ಲ. ಈ ಪೆನ್ ಡ್ರೈವ್ನ ಹಂಚಿದಂತೂ ಇಲ್ಲೇ ಓಡಾಡ್ತಾ ಇದ್ದಾನೆ, ಬೆಂಗಳೂರಲ್ಲೇ ಓಡಾಡ್ತಾ ಇದ್ದಾನೆ, ಕರ್ನಾಟಕದಲ್ಲೇ ಓಡಾಡ್ತಾ ಇದ್ದಾನೆ. ಬೇಲ್ ಅಪ್ಲಿಕೇಶನ್ ಎಲ್ಲ ಹಾಕಿದ್ದಾರೆ ಅವ್ರ ಲಾಯರು. ಇಷ್ಟಾದರೂ ಕೂಡ ಅವನ ಬಗ್ಗೆ ಏನು ಒಬ್ಬ ಮುಖ್ಯಮಂತ್ರಿ ಆಗಲಿ ಒಬ್ಬ ಮಂತ್ರಿ ಚಕಾರನೇ ಎತ್ತಾ ಇಲ್ಲ ಅವನ ಬಗ್ಗೆ. ಇವತ್ತು ಸಿದ್ದರಾಮಯ್ಯ ಹೇಳಿದ್ದಾರೆ ಪ್ರಜ್ವಲ್ ರೇವಣ್ಣ ಅಪರಾಧಿ ಅಂತೆ, ಇವನು ಹಂಚಿದವನು ಅಪರಾಧಿ ಅಲ್ಲ ಅಂತ ಹೇಳಿದ್ದಾರೆ. ಅದು ಕಡಿಮೆ ಅಂತೆ. ಕಡಿಮೆ ಹೆಂಗಾಗ್ತೈತೆ? ಕೊಲೆ ಮಾಡಿದವನಿಗೂ ಅದೇ ಸೆಕ್ಷನ್ನೇ, ಮಾಡಿಸಿದವನಿಗೂ ಅದೇ ಸೆಕ್ಷನ್ನೇ, ಎರಡಕ್ಕೂ ಒಂದೇ ಸೆಕ್ಷನ್ನೇ ಬರೋದು. ಅದರಿಂದ ಸಿದ್ದರಾಮಯ್ಯನವರು ಈ ಕಾಂಗ್ರೆಸ್ ಸರ್ಕಾರ ಇದರಿಂದ ಪಿತೂರಿ ಮಾಡಿದೆ ಅಂದರೆ ಇದರಲ್ಲೇ ಆ ಡ್ರೈವರ್ನ ಬಂಧಿಸದೇ ಇರೋದೇ ಪಿತೂರಿ ಮಾಡಿರೋದನ್ನ ಸ್ಪಷ್ಟವಾದಂಥ ನಿದರ್ಶನ. ಇದೆಲ್ಲ ಅವ್ರದೇ ಡೈರೆಕ್ಷನ್ಸು, ಪ್ರೊಡಕ್ಷನ್ಸು ಎಲ್ಲನೂ ಕೂಡ ಕಾಂಗ್ರೆಸ್ ಅವ್ರದ್ದೇ. ಆದ್ದರಿಂದ ಅವರಿಂದ ಏನು ಒಳ್ಳೆಯ ತನಿಖೆ ಆಗ್ತೈತೆ ಅಂತ ಏನು BJPಯನ್ನಾಗಲಿ ಸಾರ್ವಜನಿಕರಾಗಲಿ ಏನು ನಿರೀಕ್ಷೆ ಮಾಡಲ್ಲ. ಇದು ಅವ್ರಿಗೆ ಯಾರಿಗೆ ಬೇಕೋ ಅವ್ರಿಗೆ ಮುಚ್ಚಾಕೋ ಅಂಥದ್ದಕ್ಕೆ ಕಾಂಗ್ರೆಸ್ ಅವ್ರು ಮಾಡಿರುವಂಥ SIT ತಂಡ ಇದೆ. ದೇವೇಗೌಡರಂಥ ಹಿರಿಯರು ಇವತ್ತು ಮಾಧ್ಯಮದ ಮುಖಾಂತರ ಪ್ರಜ್ವಲ್ ರೇವಣ್ಣ ಅವರಿಗೆ ಯಾರು ಅಪರಾಧಿ ಸ್ಥಾನದಲ್ಲಿ ನಿಂತಿದ್ದಾರೆ ಅವ್ರಿಗೆ ದೇವೇಗೌಡರು ವಿನಂತಿ ಮಾಡಿದ್ದಾರೆ, ಆಗ್ರಹನೂ ಮಾಡಿದ್ದಾರೆ. ಅದರಿಂದ ನಾವು ಕೂಡ ಈ ಪೆನ್ ಡ್ರೈವ್ ಪ್ರಕರಣದಲ್ಲಿ ಇಬ್ಬರು ಆರೋಪಿಗಳು, ಒಬ್ಬರು ಪ್ರಜ್ವಲ್ ರೇವಣ್ಣ, ಇನ್ನೊಬ್ಬರು ಪೆನ್ ಡ್ರೈವ್ನ ಹಂಚಿದವರು. ಇವರಿಬ್ಬರು ಪ್ರಮುಖ ಆಪಾದಿಗಳು. ಇಬ್ಬರಿಗೂ ಸಮಾನವಾದಂಥ ಸೆಕ್ಷನ್ಸು ಅಪ್ಲೈ ಆಗ್ತದೆ ಕಾನೂನು ಪ್ರಕಾರ. ಅದರಿಂದ ಇವರಿಬ್ಬರನ್ನು ಎಲ್ಲಿದ್ದರೂ ಹುಡುಕಿ ಹಿಡಿಬೇಕಾಗಿದ್ದು ಪೊಲೀಸರ ಕರ್ತವ್ಯ. ಈ ಪ್ರಜ್ವಲ್ ರೇವಣ್ಣನ ಓಡೋಗಿ ಬಿಟ್ಬಿಟ್ಟು ಮೋದಿಗೆ ಟೀಕೆ ಮಾಡೋ ಅಂಥದ್ದಕ್ಕೆ ಅಸ್ತ್ರವನ್ನು ಮಾಡ್ಕೊಂಡಿದ್ದಾರೆ. ಅವ್ರು ಇಲ್ಲೇ ಚುನಾವಣಾ ಪ್ರಚಾರದಲ್ಲಿ ಇದ್ದರೂ ಕೂಡ ಅವ್ರನ್ನ ನೀವು ಮುಟ್ಟಕ್ಕಾಗಿಲ್ಲ. ಈ ಪೆನ್ ಡ್ರೈವ್ನ ಹಂಚಿದಂತೂ ಇಲ್ಲೇ ಓಡಾಡ್ತಾ ಇದ್ದಾನೆ, ಬೆಂಗಳೂರಲ್ಲೇ ಓಡಾಡ್ತಾ ಇದ್ದಾನೆ, ಕರ್ನಾಟಕದಲ್ಲೇ ಓಡಾಡ್ತಾ ಇದ್ದಾನೆ. ಬೇಲ್ ಅಪ್ಲಿಕೇಶನ್ ಎಲ್ಲ ಹಾಕಿದ್ದಾರೆ ಅವ್ರ ಲಾಯರು. ಇಷ್ಟಾದರೂ ಕೂಡ ಅವನ ಬಗ್ಗೆ ಏನು ಒಬ್ಬ ಮುಖ್ಯಮಂತ್ರಿ ಆಗಲಿ ಒಬ್ಬ ಮಂತ್ರಿ ಚಕಾರನೇ ಎತ್ತಾ ಇಲ್ಲ ಅವನ ಬಗ್ಗೆ. ಇವತ್ತು ಸಿದ್ದರಾಮಯ್ಯ ಹೇಳಿದ್ದಾರೆ ಪ್ರಜ್ವಲ್ ರೇವಣ್ಣ ಅಪರಾಧಿ ಅಂತೆ, ಇವನು ಹಂಚಿದವನು ಅಪರಾಧಿ ಅಲ್ಲ ಅಂತ ಹೇಳಿದ್ದಾರೆ. ಅದು ಕಡಿಮೆ ಅಂತೆ. ಕಡಿಮೆ ಹೆಂಗಾಗ್ತೈತೆ? ಕೊಲೆ ಮಾಡಿದವನಿಗೂ ಅದೇ ಸೆಕ್ಷನ್ನೇ, ಮಾಡಿಸಿದವನಿಗೂ ಅದೇ ಸೆಕ್ಷನ್ನೇ, ಎರಡಕ್ಕೂ ಒಂದೇ ಸೆಕ್ಷನ್ನೇ ಬರೋದು. ಅದರಿಂದ ಸಿದ್ದರಾಮಯ್ಯನವರು ಈ ಕಾಂಗ್ರೆಸ್ ಸರ್ಕಾರ ಇದರಿಂದ ಪಿತೂರಿ ಮಾಡಿದೆ ಅಂದರೆ ಇದರಲ್ಲೇ ಆ ಡ್ರೈವರ್ನ ಬಂಧಿಸದೇ ಇರೋದೇ ಪಿತೂರಿ ಮಾಡಿರೋದನ್ನ ಸ್ಪಷ್ಟವಾದಂಥ ನಿದರ್ಶನ. ಇದೆಲ್ಲ ಅವ್ರದೇ ಡೈರೆಕ್ಷನ್ಸು, ಪ್ರೊಡಕ್ಷನ್ಸು ಎಲ್ಲನೂ ಕೂಡ ಕಾಂಗ್ರೆಸ್ ಅವ್ರದ್ದೇ. ಆದ್ದರಿಂದ ಅವರಿಂದ ಏನು ಒಳ್ಳೆಯ ತನಿಖೆ ಆಗ್ತೈತೆ ಅಂತ ಏನು BJPಯನ್ನಾಗಲಿ ಸಾರ್ವಜನಿಕರಾಗಲಿ ಏನು ನಿರೀಕ್ಷೆ ಮಾಡಲ್ಲ. ಇದು ಅವ್ರಿಗೆ ಯಾರಿಗೆ ಬೇಕೋ ಅವ್ರಿಗೆ ಮುಚ್ಚಾಕೋ ಅಂಥದ್ದಕ್ಕೆ ಕಾಂಗ್ರೆಸ್ ಅವ್ರು ಮಾಡಿರುವಂಥ SIT ತಂಡ ಇದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.